ನಾನು ಯಡಿಯೂರಪ್ಪನವರು ಮತ್ತು ರಾಘವೇಂದ್ರ ಅವರಿಗೆ ವಿಪ್ರ ಸಮಾಜದಿಂದ ಸನ್ಮಾನ ಆಗ್ತಾ ಇದೆ ಅನ್ನುವ ಕಾರಣಕ್ಕಾಗಿಯೇ ನಾನು ದಿಲ್ಲಿಯಿಂದ ನಿನ್ನೆ ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯಿಂದ ಈಗ ಇಲ್ಲಿಗೆ ಬಂದು ಇಲ್ಲೇ ರಾತ್ರಿ ಹೋದ ನಂತರ ಇನ್ನೊಂದು ಕಾರ್ಯಕ್ರಮ ಇದೆ, ಅದು ಮುಗಿಸ್ಕೊಂಡು ನಾಳೆ ಯಡಿಯೂರಪ್ಪನವರು ನಾನು ಒಟ್ಟಿಗೆ ಪುನಃ ಮತ್ತೆ ದಿಲ್ಲಿಗೆ ಹೋಗ್ತಾ ಇದ್ದೇವೆ. ಓನ್ಲಿ ಫಾರ್ ದಿಸ್ ಪ್ರೋಗ್ರಾಮ್. ಯಾಕಂದರೆ ಯಡಿಯೂರಪ್ಪನವರು ಮತ್ತು BY ರಾಘವೇಂದ್ರ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ BY ರಾಘವೇಂದ್ರ ಯಡಿಯೂರಪ್ಪನವರು ಬಹಳಷ್ಟು ಪರಿಶ್ರಮವನ್ನು ಪಟ್ಟು ಇಲ್ಲಿ ಬಂದಾಗ ಏನೂ ಇರಲಾರದಂತೆ ಪುರಸಭೆಯ ಅಧ್ಯಕ್ಷರಾಗಿ ಹಲ್ಲೆಗೊಳಗಾದಂಥ ಸಂದರ್ಭದಲ್ಲಿ ಹಲ್ಲೆ ಮಾಡಿದವರು ಸಹಿತ ಯಡಿಯೂರಪ್ಪನವ್ರ ಮೇಲೆ ಹಲ್ಲೆ ಆಗಿತ್ತು. ಇಲ್ಲಿ ಕೂತವ್ರಿಗೂ ಎಷ್ಟು ಜನಕ್ಕೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ. ಆ ಹಲ್ಲೆಯನ್ನ ಮಾಡಿದಂಥವರು ಇವರೇನೇನು ಬದುಕೋದಿಲ್ಲ ಅಂತ ಹೇಳಿ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಪುನರ್ಜನ್ಮದಂತೆ ಬದುಕಿ ಬಂದಂತಹ ಯಡಿಯೂರಪ್ಪ ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಮತ್ತು ಒಟ್ಟಾರೆ ಹಿಂದುತ್ವವನ್ನು ರಕ್ಷಣೆ ಮಾಡೋದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲಲಾರದೆ ಹೇಳ್ಬೋದು. ಯಡಿಯೂರಪ್ಪನವರು ನಮ್ಮೆಲ್ಲರಿಗೂ ಗೊತ್ತಿದೆ, ಅವ್ರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಆದರೆ ಎಷ್ಟು ಶೀಘ್ರ ಕೋಪಿ ಇದ್ದಾರೆ ಅಷ್ಟೇ ಅದನ್ನ ಬೇಗ ಮರೆತು ಬಿಡ್ತಾರೆ. ದೀರ್ಘ ದ್ವೇಷಿ ಅಲ್ಲ ಅವರು, ಶೀಘ್ರ ಕೋಪಿ. ಸ್ವಲ್ಪ ಸಿಟ್ಟು ಬರ್ತದೆ, ಅದು ಕೆಲಸ ಆಗಿಲ್ಲ ಅಂದ್ರೆ ಬಹಳ ಬೇಗ ಸಿಟ್ಟು ಬರ್ತದೆ. ಮತ್ತು ಅವರಿಗೂ ಗೊತ್ತಿದೆ, ಒಂದ್ಸರ್ತೆ ಹುಬ್ಬಳ್ಳಿಯಲ್ಲಿ ನಾನು ಅವರು ಕೂಡಿ ಊಟಕ್ಕೆ ಹೋಗಿದ್ವಿ. ಯಡಿಯೂರಪ್ಪನವ್ರಿಗೆ ಗೊತ್ತಿದ್ದು ನೆನಪಿರ್ಲಿಕ್ಕಿಲ್ಲ. ಆ ಹೋಟೆಲ್ ಹುಡುಗರೆಲ್ಲ ಬಂದು ನಿಮ್ಮೊಟ್ಟಿಗೆ ಒಂದು ಫೋಟೋ ಸರ್ ಅಂದ್ರು. ಅವಾಗ ಆ ಫೋಟೋಗ್ರಾಫರ್ ಏನೋ ಸ್ವಲ್ಪ ಕಾರಣಕ್ಕೆ ಲೇಟ್ ಮಾಡಿದ. ಯಡಿಯೂರಪ್ಪನವರು ಸ್ವಲ್ಪ ಸ್ಮೈಲ್ ಮಾಡ್ತಾ ಇದ್ರು. ನಾನು ಹೇಳಿದೆ ಬೇಗ ಫೋಟೋ ತೆಗಿಯಪ್ಪ ಅಂತ ಹೇಳಿದೆ. ಯಡಿಯೂರಪ್ಪನವರು ಚಕ್ ಅಂತ ಹೇಳಿದ್ರು. ನನಗೆ ಭಾಳ ಹೊತ್ತು ನಗಕ್ಕಾಗಲ್ಲ ಅಂತ ಅವನಿಗೆ ಗೊತ್ತು, ಅದಕ್ಕೆ ಬೇಗ ಫೋಟೋ ತೆಗಿ ಅಂತಂದ್ರೆ. ಆ ರೀತಿಯಾಗಿ ಸ್ವಲ್ಪ ಸಿಟ್ಟಿದ್ರೂ ಸಹಿತ ಎಂದೂ ಸಹಿತ ಅದನ್ನು ದ್ವೇಷ ಮಾಡಿಲ್ಲ. ಮತ್ತು ರಾಜ್ಯದ ಅಭಿವೃದ್ಧಿ ವಿಷಯದಲ್ಲಿ, ಬೆಳವಣಿಗೆ ವಿಷಯದಲ್ಲಿ ಸಿಟ್ಟು ಮಾಡಿಕೊಂಡಿದ್ದಾರೋ ಹೊರತಾಗಿ ವೈಯಕ್ತಿಕವಾಗಿ ಎಂದಿಗೂ ಕೂಡ ದ್ವೇಷವನ್ನ ಇಟ್ಟುಕೊಂಡಿಲ್ಲ. ಸುಮಾರು 45 ವರ್ಷಗಳ ಹೋರಾಟವನ್ನು ಮಾಡಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು. ಇವತ್ತು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಬಂದಿದೆ. ನಾವು ಅಧಿಕಾರ ಕಳ್ಕೊಂಡಿದ್ದೀವಿ, ಅಧಿಕಾರ ಗಳಿಸಿದ್ದೀವಿ. 1 ವರ್ಷದ ಹಿಂದೆ ಚುನಾವಣೆಯಲ್ಲಿ ನಾವು ಅಧಿಕಾರವನ್ನು ಕಳ್ಕೊಂಡಿದ್ದೇವೆ. ಆದರೆ 80 ವರ್ಷದ ಯಡಿಯೂರಪ್ಪನವರು ಅಧಿಕಾರ ಕಳ್ಕೊಂಡಾಗ ಒಂದು ಮಾತು ಹೇಳಿದ್ರು, 1 ವರ್ಷದಲ್ಲಿ ಪುನಃ ಪಕ್ಷವನ್ನ ವಾಪಸ್ ಕಟ್ಟಿ ಲೋಕಸಭೆ ಚುನಾವಣೆಯಲ್ಲಿ ಇದಕ್ಕೆ ಉತ್ತರವನ್ನ ಕೊಡ್ತೇನೆ ಅನ್ನುವಂತಹ ಶಪಥವನ್ನ ಸ್ವೀಕಾರ ಮಾಡಿದಂಥವರು ಯಡಿಯೂರಪ್ಪನವರು. ಅನೇಕರು ಸೋಲಿನ ದುಃಖದಲ್ಲಿ ಒಳಗಡೆ ಕೂತಿದ್ರೆ 80 ವರ್ಷದ ಯುವಕ ಯಡಿಯೂರಪ್ಪ ಹೊರಗೆ ಬಂದು ಹೇಳಿದ್ರೆ ನಾನು ಕಟ್ತೀನಿ, ಬರೀ ಯಾರು ಬರ್ತಾರೆ ನೋಡೋಣ ಅಂತ. ಮತ್ತು ಇವತ್ತು ಮೋದಿಯವರ ಆಶೀರ್ವಾದ, ಮೋದಿಯವರ ಜನಪ್ರಿಯತೆ ಮತ್ತು ದೇಶದಲ್ಲಾದಂತಹ ಬದಲಾವಣೆಯ ಪರಿಣಾಮವಾಗಿ ಇವತ್ತು 28ಕ್ಕೂ 28 ಲೋಕಸಭಾ ಚುನಾವಣೆಯನ್ನು ಯಡಿಯೂರಪ್ಪನವರನ್ನು ಶಪಥಗಳನ್ನು ಮಾಡಿದ್ರು, ಅದನ್ನು ಗೆಲ್ಲುವ ಸ್ಥಿತಿಗೆ ಹೋರಾಟದ ಮೂಲಕ ಪುನಃ ನಾವು ತಂದಿದ್ದೇವೆ ಅನ್ನುವಂಥ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಎಲ್ಲರಿಗೂ ಆ ಪ್ರೇರಣೆ, ಆ ಶಪಥವೇ ಆಯಿತು. ಆ ರೀತಿಯ ಕೆಲಸವನ್ನ ಕೆಲಸಗಾರರು
ನಮ್ಮಲ್ಲಿ ಕೂಡ ಯಡಿಯೂರಪ್ಪನವ್ರ ಸ್ಟೈಲ್ ಹೆಂಗಂತಂದ್ರ, ಈ ಚನ್ನಬಸಪ್ಪನವ್ರು ಹೇಳಿದ್ರಲ್ಲ, ನಿನ್ನಿಂದ ರಾಜ್ಯ ಕೊಡುವಂಗ ಆಯ್ತಂತ ಹೇಳಿ. ನಮ್ಮಲ್ಲಿ ಒಂದು ಸಮಸ್ಯೆ ಆಗಿತ್ತು. ಹೌಸಿಂಗ್ ಬೋರ್ಡಿಗೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ರೆ ಅದು ಯಡಿಯೂರಪ್ಪನವ್ರಿಗೆ ನೆನಪು ಇರುವುದಿಲ್ಲ. ಯಾಕಂದ್ರೆ ನಮ್ಮಂಥವ್ರಿಗೆ ಎಷ್ಟು ಮಾಡಿದಾರೋ ಹಿಂಗೆ. ಹೌಸಿಂಗ್ ಬೋರ್ಡ್ಗೆ ಲ್ಯಾಂಡ್ ಅಕ್ವೈರ್ ಮಾಡ್ತಾ ಇದ್ರು. ಕೆಲವರು ಗೊತ್ತಾದ ತಕ್ಷಣ ರೈತರಿಗೆ ಮೋಸ ಮಾಡಿ ಮೊದಲನೇ ಪವರ್ ಆಫ್ ಅಟಾರ್ನಿ ಬರೆಸಿಕೊಂಡು ರೈತರಿಗೆ ಕಮ್ಮಿ ದುಡ್ಡು ಕೊಟ್ಟರು, ತಾವು ಜಾಸ್ತಿ ದುಡ್ಡು ಹೊಡೆದ್ರು. ನಾನು ಯಡಿಯೂರಪ್ಪನವ್ರ ಹತ್ರ ಹೋಗಿ ಹೇಳಿದೆ, ನೋಡ್ರಿ ಸ್ವಾಮಿ ಹಿಂಗ ಆಗಿದೆ ಇದು, ತಾವು ದಯವಿಟ್ಟು ಏನಾದ್ರು ಮಾಡಿಕೊಡ್ರಿ ಸರ್ ಅಂತ ಹೇಳಿದೆ. ಯಥಾ ಪ್ರಕಾರ ಸರ್ಕಾರದ ವ್ಯವಸ್ಥೆ, ಅಧಿಕಾರಿಗಳು ದುಡ್ಡು ಇಲ್ಲ ಅಂತ ಹೇಳಿದ್ರು. ಮತ್ತೆ ಇದು ಮಾಡಕ್ ಬರಲ್ಲ ಏನು ಅಂತ ಹೇಳಿದ್ರು. ಯಡಿಯೂರಪ್ಪನವರು ಇದು ಆಗಲ್ಲಪ್ಪ, ಇದು ನೀ ಹೋಗ ಆ ಕಡೆ, ಇದು ಆಗಲ್ಲ, ನೀನ್ ಏನೇನೋ ತೊಗೊಂಬರ್ತೀಯ ಅಂದ್ರು. ಸ್ವಲ್ಪ ಆಸ್ ಯೂಶುವಲ್ ಸಿಟ್ಟದಲ್ಲಿ, ಕೋಪದಲ್ಲಿ. ನಾನು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ದೆ. ಆ ನಂತರ ಎಕ್ಸ್ಪ್ಲೇನ್ ಮಾಡಿದೆ ಇದರಲ್ಲಿ ಏನಾಗಿದೆ ಅಂತ. ಮತ್ತು ನಾನು ಹೇಳಿದೆ, ಅಲ್ಲಿ ಎಷ್ಟು ಅನ್ಯಾಯ ಆಗಿದೆ ಅಂತಂದ್ರೆ, ನೀವಲ್ಲಿ ಮನೆನ ಕಟ್ಟಕ್ಕೆ ಸಾಧ್ಯ ಇಲ್ಲ, ಆ ಸ್ಥಿತಿ ಇದೆ ಅಂತ. ಪರಿಹಾರ ಏನು ಅಂತಂದ್ರು, ಯಾರು 1 ಎಕರೆ ಲ್ಯಾಂಡ್ ಕಳ್ಕೊಂಡಿದ್ದಾರೆ ಅವ್ರಿಗೊಂದು 20-30 ಸೈಟ್ ಕೊಟ್ಬಿಡ್ರಿ, ಪ್ರಾಬ್ಲಮ್ ಸಾಲ್ವ್ ಆಗ್ತದಂತ. ಅಲ್ಲಿದ್ದ ಸೆಕ್ರೆಟರಿ ಹೇಳಿದ್ರು, ಎಲ್ಲರಿಗೂ ಕೊಡಬೇಕಾಗತ್ತೆ ಇಡೀ ರಾಜ್ಯದಲ್ಲಿ ಅಂತ. ಒಂದು 10 ನಿಮಿಷ ಯೋಚನೆ ಮಾಡಿ ಹೇಳಿದ್ರು, ಎಲ್ಲರಿಗೂ ಕೊಡೋದ್ರ ಅಂತ ಇಲ್ಲ, ಹುಬ್ಳಿಯಿಂದ ಶುರು ಮಾಡೋಣ, ಇವನು ಹೇಳ್ತಾನೆ ಅಂದ್ರೆ ಮಾಡಿಬಿಡು ಅಂತ ಹೇಳಿದ್ರು. ಅಂದ್ರೆ ಮಾಡಬೇಕು ಅನ್ನುವಂತ ಡಿಸಿಷನ್ ಮಾಡಿದ್ರೆ ಹಿ ವಿಲ್ ನೆವರ್ ಗೋ ಬ್ಯಾಕ್. ದ್ಯಾಟ್ ಈಸ್ ಯಡಿಯೂರಪ್ಪ. ಹಿ ವಿಲ್ ನೆವರ್ ಗೋ ಬ್ಯಾಕ್. ಅವ್ರು ಎಷ್ಟು ವಿರೋಧ ಮಾಡಿದ್ರು ಸಹಿತ ಅವರು ಒಪ್ಪಲಿಲ್ಲ. ನಾನು ಹೇಳಿದ್ದೀನಿ, ಆಗ್ಬೇಕಂದ್ರೆ ಆಗ್ಬೇಕು. ಈ ರೀತಿ ಹಲವು ಘಟನೆಗಳನ್ನ ನಮ್ಮ ವೈಯಕ್ತಿಕ ಬದುಕಿನಲ್ಲಿಯೂ ಸಹಿತ, ಸಾರ್ವಜನಿಕ ಜೀವನದಲ್ಲಿಯೂ ಸಹಿತ ಕೆಲಸವನ್ನ ಮಾಡ್ಬೇಕಾದ್ರೆ ನಡೆದಿದ್ದಾವೆ. ಶಿವಮೊಗ್ಗ ಹಿಂದೂ ನಾನು ಶಿವಮೊಗ್ಗಕ್ಕೆ ಬಂದಿದ್ದೇನೆ, ಈಗೂ ಬಂದಿದ್ದೇನೆ. ಅವತ್ತಿನ ಶಿವಮೊಗ್ಗ ಇವತ್ತಿನ ಶಿವಮೊಗ್ಗ ನೋಡಿದ್ರೆ ಒಂದೊಂದು ಸರ್ತಿ ಅನ್ನಿಸ್ತದೆ, ಯಡಿಯೂರಪ್ಪನಂತ ನಾಯಕರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ರೆ ಎಂಥ ಪರಿವರ್ತನೆ ಆಗಬಹುದು ಅನ್ನುವಂಥದ್ದು. ಅಂತ ಒಂದು ಅದ್ಭುತವಾದಂತಹ ಪರಿವರ್ತನೆ ಶ್ರೀಮಾನ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಆಗಿದೆ. ರಾಜ್ಯದಲ್ಲಿಯೂ ಪರಿವರ್ತನೆ ಆಗಿದೆ. ಮೊದಲ ಕೃಷಿ ಬಜೆಟ್ ಅನ್ನು ಕೊಟ್ಟಂತ, ಇವತ್ತಿಗೂ ಸಹಿತ ಇತಿಹಾಸದಲ್ಲಿ ಇವತ್ತಿಗೂ ರೆಕಾರ್ಡ್ ಇರುವಂಥದ್ದು, ಮೊದಲ ಕೃಷಿ ಬಜೆಟ್ ಅನ್ನು ಕೊಟ್ಟಂತಹ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರಿಗಿದೆ ಅನ್ನುವಂಥದ್ದನ್ನು ನಾನು ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ರೈತರು ಸ್ವೀಕಾರ ಮಾಡಿದರು, ಯಡಿಯೂರಪ್ಪ ನಮ್ಮ ನಾಯಕರು ಅಂತ ಹೇಳಿ. ವಿರೋಧ ಪಕ್ಷದಲ್ಲಿದ್ದಾಗೂ ಸಹಿತ ಅದೇ ರೀತಿ ಹೋರಾಟ ಮಾಡಿದರು. ಸಾಮಾನ್ಯವಾಗಿ ಅಪೋಸಿಷನ್ದೊಳಗಿದ್ದಾಗ ಏನು ಹೇಳ್ತಾರೆ ಅದು ಪೊಸಿಷನ್ದಾಗ ಬಂದ ಮೇಲೆ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದಕ್ಕೆ ಬಹಳ ಕಾರಣ ಹುಡುಕ್ತಾರೆ. ಮತ್ತು ಒಂದು ಪೊಲಿಟಿಕಲ್ ಥಿಯರಿನೂ ಅದ. ಪೊಲಿಟಿಕಲ್ ಥಿಯರಿ ಏನು ಅಂತಂದ್ರೆ, ಅಪೋಸಿಷನ್ದಾಗಿದ್ದಾಗ ಪೊಸಿಷನ್ದಾಗ ಬಂದ ನಂತರ ಸ್ಟ್ಯಾಂಡ್ಗಳು ಚೇಂಜ್ ಆಗ್ತಾವಂತ ಅನ್ನೋದೊಂದು ಪೊಲಿಟಿಕಲ್ ಥಿಯರಿನೇ ಎಸ್ಟಾಬ್ಲಿಷ್ ಆಗಿದೆ. ಆದರೆ ಯಡಿಯೂರಪ್ಪನವರು ಆ ಥಿಯರಿಗೆ ವಿರುದ್ಧವಾಗಿ ಏನು ಹೇಳಿದ್ರು ಅದು ಎಲ್ಲವನ್ನೂ ಅಧಿಕಾರಕ್ಕೆ ಬಂದಾಗ ಮಾಡಿ ತೋರಿಸಿದ್ದಾರೆ. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಹೇಳಿ ಆ ಕಾಲದಲ್ಲಿ ನಾವು ಘೋಷಣೆ ಆಗ್ತಾ ಇದ್ವಿ. ಅದನ್ನು ಅಕ್ಷರಶಃ ಸತ್ಯ ಮಾಡಿ ಇವತ್ತು ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ದೇವರು ಗಟ್ಟಿಯಾಗಿ ಇಟ್ಟು ಇನ್ನೂ ಕನಿಷ್ಠ 100 ವರ್ಷದ ಆಯುಷ್ಯವನ್ನು ಕೊಟ್ಟು ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇರಲಿ ಅಂತ ನಾನು ಹಾರೈಸ್ತೇನೆ, ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು BY ರಾಘವೇಂದ್ರ, ಈ ರಾಘವೇಂದ್ರ ಕೆಲಸ ಏನೋ ಮಾಡಿದ್ದಾರೆ, ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಯಡಿಯೂರಪ್ಪ ಅವ್ರು ಬಿಡ್ಬೇಕಲ್ಲ ಮನೆಯೊಳಗೆ, ಅದು ಒಂದು ಹಾಗಾಗಿ ಆತನು ಒಬ್ಬ ಬಹಳ ಒಳ್ಳೆ ಕೆಲಸಗಾರ. ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಚೇಂಬರ್ದಲ್ಲಿ
ಯಡಿಯೂರಪ್ಪನವರ ಆಶೀರ್ವಾದದಿಂದ ನಾನು ಮಂತ್ರಿ ಆದ ನಂತರ ನಮ್ಮ ಚೇಂಬರ್ನಲ್ಲಿ 3-4 ಪ್ರಮುಖ ಮಂತ್ರಿಗಳು ಬಿಟ್ಟು ಎಲ್ಲಾ ಮಂತ್ರಿಗಳು ನಮ್ಮ ಚೇಂಬರ್ನಲ್ಲಿ ಬಂದು ವಿಸಿಟ್ ಮಾಡ್ತಿರ್ತಾರೆ. ಈ ರಾಘವೇಂದ್ರ ಅದನ್ನು ಕಂಡ್ಕೊಂಡ್ಬಿಟ್ರು. ಯಾರ್ದಾದ್ರೂ ಬೇಗ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ನಮ್ಮ ಚೇಂಬರ್ದಲ್ಲಿ ಬಂದು ಅವ್ರ ಹಿಡದಲ್ಲಿ ಒಂದು ಅರ್ಜಿ ಕೊಟ್ಟು ನನಗೂ ಗೊತ್ತೂ ಆಗಲಾರದಂತೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈಸ್ ಎ ವೆರಿ ಗುಡ್ ವರ್ಕರ್. ನಾನು ಒಬ್ಬ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿಯಾಗಿ ಅನೇಕ ಎಂಪಿಗಳನ್ನ ಗಮನಿಸ್ತಾ ಇರ್ತೇನೆ. ಐ ಕ್ಯಾನ್ ಸೇ ಯು, ಇಷ್ಟೊಂದು ಕ್ರಿಯಾಶೀಲವಾದಂಥ, ಇಷ್ಟೊಂದು ಆಕ್ಟಿವ್ ಆಗಿರುವಂಥ, ನನ್ನ ಕ್ಷೇತ್ರಕ್ಕೆ ನನ್ನ ಅವಧಿಯಲ್ಲಿ ಏನಾದರೂ ಮಾಡಬೇಕನ್ನುವಂಥ ತುಡಿತಾ ಇರುವಂಥ 10 ಜನ ಟಾಪ್ ಎಂಪಿಗಳನ್ನ ದೇಶದಲ್ಲಿ ಗುರುತಿಸಿದ್ರೆ ಅದರಲ್ಲಿ ರಾಘುನು ಒಬ್ಬರು ಬಂದೇ ಬರ್ತಾರೆ ಅನ್ನುವಂಥ ಮಾತನ್ನ ನಾನು ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ. ಐ ಆಮ್ ವೆರಿ ಕಾನ್ಫಿಡೆಂಟ್ಲಿ ಟೆಲಿಂಗ್ ದಿಸ್. ಮತ್ತು ನನಗೇನು ಭಾಳ ಹೊಗಳಿ ಏನು ಆಗ್ಬೇಕಾಗಿದ್ದಿಲ್ಲ. ಬಟ್ ಹಿ ಈಸ್ ರಿಯಲಿ ಡೂಯಿಂಗ್ ದಟ್ ಜಾಬ್. ಅನೇಕ ಕೆಲಸಗಳಿಗೆ ಆ 8ರಿಂದ 28 ರೈಲಾಗಿದ್ದಾವಲ್ಲ, ಇದು ಹೆಂಗಂದ್ರೆ ನನ್ನ ಲೆಕ್ಕದಾಗ ಒಂದು, ನಮ್ಮ ಅಪ್ಪನ ಲೆಕ್ಕದಾಗ ಒಂದು ಅಂತ ಬರಿತಿರ್ತಾರಲ್ಲ. ಒಂದ್ ಸರ್ತೆ ತನ್ನ ಲೆಕ್ಕದಲ್ಲಿ, ಒಂದ್ ಸರ್ತೆ ಯಡಿಯೂರಪ್ಪ ಸಾಹೇಬ್ರ ಲೆಕ್ಕದಲ್ಲಿ, ಇನ್ನೊಂದು ಸರ್ತೆ ವಿಜೇಂದ್ರನ ಲೆಕ್ಕದಲ್ಲಿ, ಇನ್ನೊಂದು ಸರ್ತೆ ಇಲ್ಲಿ ಲೋಕಲ್ MLA ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ, ಆಮೇಲಿಂದ ಸುಮ್ಮನೆ ಬಂದು ನಿಮ್ದೊಂದು ಕವರಿಂಗ್ ಲೆಟರ್ ಬಿಟ್ಟಿರ್ಕೊಂಡು ನಮ್ಮ ಲೆಕ್ಕದಲ್ಲಿ ಒಂದು ತಗೊಂಡು ಹೋಗ್ಬಿಟ್ಟಿರ್ತಾರೆ. ನನ್ನ ಚೇಂಬರ್ನಲ್ಲೇ ಹಲವಾರು ಬಾರಿ ನಮ್ಮ ರೈಲ್ವೆ ಮಂತ್ರಿಗಳನ್ನ 7-8 ಸಾರಿ ನಮ್ಮ ಚೇಂಬರ್ನಲ್ಲೇ ಭೇಟಿಯಾಗಿರ್ಬೇಕು ರಾಘವೇಂದ್ರ ಅವರು. ಅಷ್ಟಾಗಿಯೂ ಬಂದಾಗೆಲ್ಲ ಇಷ್ಟು ಕೆಲಸ ಆಯ್ತು, ಇದು ಸಾಕು ಅಂತ ಒಮ್ಮೆ ಹೇಳಿಲ್ಲ. ಇನ್ನೊಂದೆರಡು ಏನೋ ಆಗೋದಿದೆ ಅಂತಾನೆ ಬರ್ತಾರೆ. ನಿಮ್ದೆಲ್ಲ ಮುಗಿತಲ್ರಿ, ಮತ್ತೇನು ಬಂದಿದ್ದೀರಿ ಅಂತ ನಾನು ಒಮ್ಮೆ ಹಾಸ್ಯ ಮಾಡ್ತಾ ಇರ್ತೇನೆ. ಆದ್ರೆ ನನ್ನ ಕ್ಷೇತ್ರಕ್ಕೆ ನನ್ನ ಜನತೆ ನನ್ನನ್ನು ಇಲ್ಲಿ ಕಳಿಸಿಕೊಟ್ಟಿದ್ದಾರೆ. ನನಗಿಷ್ಟೊಂದು ಒಬ್ಬ MP ಆಗೋದು ಸಾಮಾನ್ಯ ಅಲ್ರಿ, ನಾಟ್ ಎ ಸ್ಮಾಲ್ ಥಿಂಗ್. ಹಾಗಾಗಿ ನನಗೆ ಈ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಐ ಶುಡ್ ಗಿವ್ ಸಮಥಿಂಗ್ ಬ್ಯಾಕ್ ಟು ದೆಮ್ ಅನ್ನುವಂಥ ಒಂದು ಏನು ಭಾವ ಇದೆಯಲ್ಲ, ಅದು ರಾಘವೇಂದ್ರನ ಮುಖ ಮನದಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಾನು ಕಂಡಿದ್ದೇನೆ. ಹಾಗಾಗಿ ತಂದೆ ಮತ್ತು ಮಗನಿಗೆ, ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಮತ್ತು ರಾಘವೇಂದ್ರ ಅವರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಡಿಯೂರಪ್ಪನವರ ಹೋರಾಟದಿಂದ ಇವತ್ತು ಇಲ್ಲಿ ನಾವು ಲೋಕಸಭಾ ಸದಸ್ಯನಾಗಿ, ಯಡಿಯೂರಪ್ಪನವರು ಪ್ರತಿ ಬಾರಿ ನಾನು ಚುನಾವಣೆಗೆ ನಿಂತಾಗ ಪ್ರತಿ ಬಾರಿ ನನ್ನ ಕ್ಷೇತ್ರಕ್ಕೆ ಬಂದು ಹಲವಾರು ಕಡೆ ಪ್ರಚಾರ ಮಾಡಿ ಹೋಗಿದ್ದಾರೆ. ಒಂದು ದಿವಸ ಅಂತೂ, ಇಲ್ಲಪ್ಪ ನಾನು ಕೊನೆ ದಿವಸ ಶಿವಮೊಗ್ಗಕ್ಕೆ ಹೋಗ್ಬೇಕು, ಈ ಸರ್ತಿ ಆಗಲ್ಲ ನಿನ್ನ ಕಡೆ ಬರಕ್ಕೆ ಅಂತ ಹೇಳಿದ್ರು. ನಾನು ಹೇಳಿದೆ, ನೋಡ್ರಿ, ಒಂದು ಸರ್ತಿನ ರೆಕಾರ್ಡ್ ತಪ್ಪಿಲ್ಲ ನೀವು, ಈ ಸರ್ತಿ ರೆಕಾರ್ಡು ತಪ್ತದ, ಸರಿ ಹೋಗಲ್ಲ ಅಂತ. ಆಯ್ತು, ಹೆಲಿಕಾಪ್ಟರ್ ಮಾಡಿ ಒಂದು ಸಭೆ ಮಾಡಿ ಹೋಗ್ತೇನೆ ಅಂತ ಹೇಳಿ ಹೆಲಿಕಾಪ್ಟರ್ ಮಾಡಿ ಹೇಳಿದ್ದು ಒಂದು ಸಭೆ, ಅದರ ಬಂದ ನಂತರ 2 ಸಭೆ ಮಾಡಿ, ನೀವು ಪ್ರಹ್ಲಾದ್ ಜೋಶಿಗೆ ಓಟ್ ಹಾಕೋದು ಅಂತಂದ್ರೆ ಅದು ಯಡಿಯೂರಪ್ಪಗೆ ಓಟ್ ಹಾಕೋದಂತ ಒಂದೇ ಅನ್ನುವಂಥ ಮಾತನ್ನ ಹೇಳಿ ನನ್ನ ಮಾರ್ಜಿನ್ ಅನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಮಾಡಿ ನನಗೆ ಆಶೀರ್ವಾದವನ್ನು ಮಾಡಿದಂಥವ್ರು ಯಡಿಯೂರಪ್ಪನವರೇ. ಹಾಗಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇನೆ. ಮತ್ತು ಇಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಿದೆ, ಒಂದು ನಗರ, ಇಲ್ಲೇ ಅವರು ಮೇಡಮ್ ಮಾತಾಡ್ತಾ ಇದ್ರು, ಇನ್ನೊಬ್ಬರು ಮಾತಾಡ್ತಾ ಇದ್ರು, ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ, ಯಾಕಂದ್ರೆ ನನಗೂ ವಾಪಸ್ ಹುಬ್ಬಳ್ಳಿಗೆ ಬೈ ರೋಡ್ ಹೋಗ್ಬೇಕೀಗ. ನಮ್ಗೆ ಅದಾಗಬೇಕು ಇದಾಗಬೇಕು ಅಂತ ಅಂದ್ರೆ ಆಸ್ ಎ ಮ್ಯಾಟರ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇಂಡಸ್ಟ್ರಿ, ಒಂದ್ ಸಂಗತಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಏನು ಅಂತಂದ್ರೆ, ಯಾವುದೇ ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿಗಳು, ಸರ್ವಿಸ್ ಇಂಡಸ್ಟ್ರಿಗಳು, ಮರ್ಚಂಡೈಸ್ ಇಂಡಸ್ಟ್ರಿಗಳು, ಇವು ಯಾವುದೂ ಬರಬೇಕು ಅಂತಂದ್ರೆ ಅಲ್ಲಿ ಅಗತ್ಯವಾದಂತಹ ಮೂಲಭೂತ ಸೌಕರ್ಯಗಳು ಇರಬೇಕು. ಇನ್ಫ್ರಾಸ್ಟ್ರಕ್ಚರ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. ಅದರಲ್ಲಿ ಮುಖ್ಯವಾಗಿ ನೀರು, ಸಂವಹನ, ಯಾತಾಯಾತ,
ಟ್ರಾನ್ಸ್ಪೋರ್ಟೇಷನ್ನು, ಕಮ್ಯುನಿಕೇಷನ್ನು, ಕನ್ವೇಯನ್ಸು, ಪವರ್ ಮತ್ತು ಶಾಂತವಾದಂಥ ಸ್ಥಿತಿ, ಲಾ ಅಂಡ್ ಆರ್ಡರ್ ಚೆನ್ನಾಗಿರಬಹುದು. ಇದು ಇದ್ದಾಗ ಎಲ್ಲ ಸಂಗತಿಗಳು ತಾವಾಗೆ ಬರ್ತಾವೆ. ಇವತ್ತು ಶಿವಮೊಗ್ಗದಲ್ಲಿ ಒಂದೊಂದಾಗಿ ಇನ್ಸ್ಟಿಟ್ಯೂಷನ್ಗಳು ಬರಕ್ಕೆ ಶುರು ಮಾಡಿದ್ದಾವೆ ಅಂತಂದ್ರೆ ಅದಕ್ಕೆ ಇಲ್ಲಿ ನಿರ್ಮಾಣ ಆದಂಥ ಇನ್ಫ್ರಾಸ್ಟ್ರಕ್ಚರ್ಗಳು ಕಾರಣ. ಹಾಗಾಗಿ ಇದನ್ನು ಜಾಸ್ತಿ ಮಾಡೋದು ರಾಘವೇಂದ್ರ ಅವರು, ಯಡಿಯೂರಪ್ಪನವ್ರ ಮಾರ್ಗದರ್ಶನದಲ್ಲಿ ಇಲ್ಲಿ ಮಾಡ್ತಾನೆ ಇದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಆ ಕೆಲಸವನ್ನು ನಾವು ಮಾಡೋದಕ್ಕೆ ಹೊರಟಿದ್ದೇವೆ. ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊರಹೊಮ್ಮಿದೆ. ವಿ ಆರ್ ದಿ 5th ಲಾರ್ಜೆಸ್ಟ್ ಎಕಾನಮಿ ಆಫ್ ದಿ ವರ್ಲ್ಡ್ ಟುಡೇ. ಕೆಲವರಿಗೆ 5th ಲಾರ್ಜೆಸ್ಟ್ ಎಕಾನಮಿ ಅಂತ ನಂದ ನಂತರ ಅದರದ್ದು ಮಹತ್ವ ಅರ್ಥ ಆಗಿಲ್ಲ ಅಂತ ಕಾಣ್ತದೆ. ಯಾಕಂದ್ರೆ ರಿಯಾಕ್ಷನ್ ನೋಡಿ ನಾ ಹೇಳ್ತಾ ಇದ್ದೇನೆ. 2014ಕ್ಕಿಂತ ಮೊದಲು, ಬಿಫೋರ್ 2014, ಭಾರತವನ್ನ ಫ್ರಾಜೈಲ್ 5 ಅಂತ ಕರೀತಾ ಇದ್ದಾರೆ. ವಿ ವರ್ ಕಾಲ್ಡ್ ಆಸ್ ದಿ ಫ್ರಾಜೈಲ್ 5. ಬ್ರಾಜಿಲ್, ಸೌತ್ ಆಫ್ರಿಕಾ ಈ ಥರದ 3-4 ದೇಶಗಳಿದ್ದವು. ಅಂದ್ರೆ ಅತ್ಯಂತ ದುರ್ಬಲ ಆರ್ಥಿಕತೆಗಳು. ಇದು ನಾನು ಹೇಳ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅಥವಾ ನರೇಂದ್ರ ಮೋದಿ ಸರ್ಕಾರದ ಒಬ್ಬ ಸಂಪುಟ ದರ್ಜೆಯ ಸಚಿವನಾಗಿ ಹೇಳ್ತಾ ಇಲ್ಲ. ದಿಟ್ ವಾಸ್ ಎ ಅಕ್ಸೆಪ್ಟೆಡ್ ಫ್ಯಾಕ್ಟ್ ಬೈ ದಿ ದೆನ್ ಗವರ್ಮೆಂಟ್, ಮನಮೋಹನ್ ಸಿಂಗ್ ಗವರ್ಮೆಂಟ್ ಆಲ್ಸೋ. ಏನ್ ಹೇಳಿದ್ರು? ಎಸ್, there is a recession in the entire world. India is also facing, but it was not the fact. It was not the fact. But they accepted we are in fragile 5. ಅತ್ಯಂತ 5 ಕಟ್ಟ ಕಡೆಯ ರ್ಯಾಂಕಿಂಗ್ ತೆಗೆದ್ರೆ, ಲಾಸ್ಟ್ ರ್ಯಾಂಕಿಂಗ್ ಬಾಟಮ್ದಿಂದ 5 ದೇಶಗಳನ್ನ ಅತ್ಯಂತ ದುರ್ಬಲವಾದಂಥದ್ದು ಯಾವುದು ಅಂತ ತೆಗೆದ್ರೆ ಅದರಲ್ಲಿ ಭಾರತ ಒಂದು ಬರ್ತಾ ಇತ್ತು. ಆ ಭಾರತ ಫ್ರಮ್ ಫ್ರಾಜೈಲ್ 5 ಟುಡೇ we have become the 5th largest economy of the world. Not only that, ಅಷ್ಟೇ ಅಲ್ಲ, 200 ವರ್ಷಗಳ ಕಾಲ ಯಾರು ನಮ್ಮನ್ನು ಆಡಳಿತ ಮಾಡಿದರು ನಮ್ಮ ಮೇಲೆ, ಬ್ರಿಟಿಷರು, ಆ ಬ್ರಿಟಿಷರ್ನ ಹಿಂದಕ್ಕೆ ಹಾಕಿ ಅವರು 6ನೇ ಸ್ಥಾನ, ಭಾರತ ಇವತ್ತು 5ನೇ ಸ್ಥಾನಕ್ಕೆ ಬಂದು ನಿಂತಿದೆ ಸ್ನೇಹಿತರೆ. ಇದು ದೇಶದಲ್ಲಿ ಆಗಿರುವಂತಹ ಬದಲಾವಣೆ. ಇದು ಯಾವ ರೀತಿ ಬದಲಾವಣೆ ಆಯಿತು ಅಂದ್ರೆ, ಇವತ್ತು ಮುಖ್ಯವಾಗಿ ನಮ್ಮ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ನಿತ್ಯವೂ ಕಂಡು ಬರ್ತಾ ಇದ್ದಂತ ಭ್ರಷ್ಟಾಚಾರ, ಸ್ಕ್ಯಾಮು, ವಿಶ್ವಾಸಾರ್ಹತೆ ಕಮ್ಮಿ, ದ ಕ್ರೈಸಿಸ್ ಆಫ್ ಕ್ರೆಡಿಬಿಲಿಟಿ ಆಫ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ಕಂಟ್ರಿ, ಎಸ್ಪೆಷಲಿ ಇನ್ ದಿ ಲಾಸ್ಟ್ ಫ್ರಮ್ 2004 to 2014, ಕ್ರೈಸಿಸ್ ಆಫ್ ಕ್ರೆಡಿಬಿಲಿಟಿ. ಆದರೆ ಈ ಎಲ್ಲ ವಿಶ್ವಾಸಾರ್ಹತೆಯ ಸಮಸ್ಯೆ ಏನಿತ್ತು, ಆ ಸಮಸ್ಯೆಯನ್ನ ಸಂಪೂರ್ಣವಾಗಿ ದೂರ ಮಾಡಿ ಇವತ್ತು ಭಾರತದಲ್ಲಿ ಬಹು ದೊಡ್ಡ ಪ್ರಮಾಣದಲ್ಲಿ ವಿಶ್ವಾಸಾರ್ಹತೆ ಬೆಳೆಸಿ ನಾವು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದೇವೆ. ಮತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಮೋದಿಯವರ 3ನೇ ಟರ್ಮ್ದಲ್ಲಿ, ನೀವು ಗ್ರಾಸ್ ಮಾಡಿದ್ರಿ ಅಂತ ಅನ್ಕೋತೀನಿ, ಮೋದಿಯವರ 3ನೇ ಟರ್ಮ್ದಲ್ಲಿ, ಇನ್ ದಿ ಥರ್ಡ್ ಟರ್ಮ್ ಆಫ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ, India will be the 3rd largest economy of the world. ಭಾರತ, ಅಮೆರಿಕ, ಚೈನಾ ಮತ್ತು ಭಾರತ. ಜಗತ್ತಿನೊಳಗೆ ಯಾಕೆ ಭಾರತದ ಗೌರವ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ, ಯಾರಿಗೆ ಶಕ್ತಿ ಇರುತ್ತಲ್ಲ, ಯಾರಿಗೆ ದುಡ್ಡು ಇರುತ್ತಲ್ಲ, ಅವ್ರನ್ನ ಜನನೂ ಹಂಗ ಗೌರವಿಸಿದ್ರಿ. ತಾಕತ್ ಯಾರಿರ್ತದೆ ಅವರಿಗೆ ಗೌರವಿಸ್ತಾರೆ. ಒಂದು ಹಳೆ ಕಾಲದ ಒಂದು ಕತೆ ಕಸ್ತೂರಿಯಲ್ಲೇ ಬಂದಿತ್ತು. ಅಶೋಕ್ ಹಾರ್ನಳ್ಳಿ ಅವರು ಈಗೂ ಪಬ್ಲಿಷ್ ಮಾಡ್ತಾರೆ ಅದನ್ನ. ಒಂದು ಕತೆ ಬಂದಿತ್ತು ಬಹಳ ವರ್ಷಗಳ ಹಿಂದೆ. ಅದರಲ್ಲಿ ಏನ್ ಬಂದಿತ್ತು ಅಂದ್ರೆ, ಒಬ್ಬವ ದೊಡ್ಡ ಊರಿನಲ್ಲಿ ಶ್ರೀಮಂತ ಇರ್ತಾನೆ.
ಅವನಿಗೆ ಯಾರು ನಮಸ್ಕಾರ ಅಂದ್ರೆ ವಾಪಸ್ ನಮಸ್ಕಾರ ಅಂತಿರೋದಿಲ್ಲ, ಮನೆಗೆ ಹೋಗಿ ಹೇಳ್ತೀನಿ ಅಂತಿರ್ತಾನೆ. ಕೇಳ್ತಾರೆ ನಮಸ್ಕಾರ ಅಂದ್ರೆ ಯಾಕೆ ನಮಸ್ಕಾರ ಅನ್ನಲ್ಲ ಅಂತ. ಅವಾಗ ಹೇಳ್ತಾನೆ ಯಾರು ನನಗೆ ನಮಸ್ಕಾರ ಅನ್ನೋದಿಲ್ಲ, ನನ್ನ ಮನೆಯಲ್ಲಿ ಏನು ಗಂಟು ಅದಲ್ಲ ಅದಕ್ಕೆ ನಮಸ್ಕಾರ ಅಂತ ಹೇಳ್ತಾರೆ, ಅದಕ್ಕೆ ನಾ ಹೋಗಿ ಹೇಳ್ತೀನಿ, ಗಂಟಿಗೆ ಹೋಗಿ ಹೇಳ್ತೀನಿ ಅಂದ್ರೆ ದುಡ್ಡಿನ ಗಂಟಿಗೆ. ಇವತ್ತು ಭಾರತದ ಹಿರಿಮೆ ಗರಿಮೆ ಜಾಸ್ತಿ ಆಗಿದೆ. ಅಮೆರಿಕ ನೆಲದಲ್ಲಿ ನಿಂತು ಜಯಶಂಕರ್ ನಮ್ಮ ವಿದೇಶ ಮಂತ್ರಿ, ನೀವು ರಷ್ಯಾದಿಂದ ತೈಲವನ್ನು ತೆಗೆದುಕೊಳ್ಳುವ ಹಾಗಿಲ್ಲ, ಯು ಕೆನಾಟ್ ಬೈ ಪರ್ಚೇಸ್ ಆಯಿಲ್ ಫ್ರಮ್ ರಷ್ಯಾ ಅಂತ ಹೇಳಿದಾಗ, ನಮ್ಮ ದೇಶಕ್ಕೆ ಹಿತವಾಗಿದ್ದನ್ನು ನಾವು ಮಾಡ್ತೀವಿ, ನಿಮ್ಮನ್ನ ಕೇಳಿ ಮಾಡುವ ಅಗತ್ಯ ಇಲ್ಲ ಅಂತ ಹೇಳುವಂತ ತಾಕತ್ವಾನ್ ಗವರ್ಮೆಂಟ್ ಇದ್ರೆ ಅದು ಮೋದಿ ಸರ್ಕಾರದಲ್ಲಿರುವಂತಹ ಗವರ್ಮೆಂಟ್. ಚೈನಾಕ್ಕೆ ಒಳಗೆ ಬರ್ರಿ ನಾವು ನಿಮ್ಮನ್ನ ನೋಡಿ ಬಿಡ್ತೀವಿ ಅಂತ ಹೇಳಿದಂತಹ ಮೊದಲನೇ ಸರ್ಕಾರ ಯಾವುದಾದ್ರೂ ಇದ್ರೆ 75 ವರ್ಷದ ನಂತರ 1 ಇಂಚು ಭೂಮಿಯನ್ನು ಕಳೆದುಕೊಳ್ಳಲಾರದೆ, ವಿತೌಟ್ ಲೂಸಿಂಗ್ ಎ ಸಿಂಗಲ್ ಇಂಚ್ ಆಫ್ ಲ್ಯಾಂಡ್ ಇಫ್ ಸಂಬಡಿ ಹ್ಯಾಸ್ ಸೆಟ್. ಅವಾಗ ಅವ್ರು ಹೇಳಿದ್ರು 1962 ನೆನಪು ಮಾಡ್ಕೋರಿ ಅಂತ ಹೇಳಿ. ನಮ್ಮ ಒಬ್ಬ ಬ್ರಿಗೇಡಿಯರ್ ಅಲ್ಲಿ ನಿಂತವ್ರು ಹೇಳ್ತಾರೆ 1962 ಭಾರತ ಅಲ್ಲ, ಇದು 2019 ಮೋದಿ ಭಾರತ ಅನ್ನುವಂತ ಹೇಳುವಂತ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನಾವು ಡೆವಲಪ್ಮೆಂಟ್ ಮಾಡಿದ್ವಿ. ಹಾಗಾಗಿ ಸ್ನೇಹಿತರೆ, ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ದೇಶದ ಕೈಯಲ್ಲಿ ದುಡ್ಡಿದೆ. ಅದರ ಪರಿಣಾಮ 25 ಕೋಟಿ ಜನ, ನಾನು ಅತ್ಯಂತ ಜವಾಬ್ದಾರಿಯಾಗಿ ಹೇಳ್ತಾ ಇದ್ದೇನೆ, ಮೀಡಿಯಾದವರು ರೆಕಾರ್ಡ್ ಮಾಡ್ತಾ ಇದ್ದಾರೆ, 25 ಕೋಟಿ ಜನ ಬಹು ಆಯಾಮಿ ಬಡತನದಿಂದ ಇವತ್ತು ಹೊರಗೆ ಬಂದಿರುವಂತಹದ್ದು ಭಾರತದಲ್ಲಿ ಪ್ರಥಮ ಬಾರಿಗೆ. ಇದನ್ನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೂಡ ಇದನ್ನು ಒಪ್ಪಿದೆ ಅನ್ನುವಂತಹ ಮಾತನ್ನ ನಾನು ನಿಮಗೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಅದಕ್ಕೆ ಭಾರತದ ಬಹಳಷ್ಟು ಸಂಗತಿಗಳು ಹೇಳಲಿಕ್ಕಿದ್ರು ಸಹಿತ ಒಂದು ಕಾಲ ಐತ್ರಿ, 2014ರಿಂದ 14ರವರೆಗೆ, 4ರಿಂದ 14ರವರೆಗೆ ಆಲ್ ಬ್ಯಾಂಕ್ಸ್ ಆರ್ ಇನ್ ಲಾಸ್. ಆಲ್ ಬ್ಯಾಂಕ್ಸ್. ಇವತ್ತು ಆಲ್ ಬ್ಯಾಂಕ್ಸ್ ಆರ್ ಇನ್ ಪ್ರಾಫಿಟ್. ಎಷ್ಟು ಪ್ರಾಫಿಟ್ ಆಗಿದೆ ಅಂತಂದ್ರೆ, ರಿಲಯನ್ಸ್ ಇಂಡಸ್ಟ್ರಿಗಿಂತ ಹೆಚ್ಚು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಾಫಿಟ್ ಜಾಸ್ತಿ ಆಗಿದೆ. ದ ಪ್ರಾಫಿಟ್ ದೆನ್ ರಿಲಯನ್ಸ್ ಇಂಡಸ್ಟ್ರಿ. ಯಾಕೆ? ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಮತ್ತು ಓಡಿ ಹೋಗ್ತಾ ಇದ್ರಲ್ಲ ಲೋನ್ ತಗೊಂಡು 10,000 ಕೋಟಿ 15,000 ಕೋಟಿ, 1-2-3 ಮಂದಿ ಇದ್ದಾರೆ, ಅವ್ರನ್ನೆಲ್ಲ ಹಿಡಿತರೋದು ವ್ಯವಸ್ಥೆ ಆಗ್ತಾ ಇದೆ. ಆದ್ರೆ ಈಗ ಆ ಧೈರ್ಯವನ್ನ ನಾವು ಬ್ಯಾಂಕಿನಿಂದ ಸಾಲ ತೆಗೆದುಕೊಂಡು ಬ್ಯಾಂಕಿಗೆ ಟೋಪಿ ಹಾಕ್ಬೋದು ಅನ್ನುವಂಥದ್ದೇನು ಸ್ಥಿತಿ ಇತ್ತಲ್ಲ, ಅದನ್ನ ಬದಲಾವಣೆ ಮಾಡಿ ನಾವು ಅತ್ಯಂತ ಜನಸಾಮಾನ್ಯರಿಗೆ, ಅತ್ಯಂತ ಬಡವರಿಗೆ, ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ಸ್ವನಿಧಿ ಮೂಲಕ, ಮುದ್ರಾ ಯೋಜನೆ ಮೂಲಕ ಈ ರೀತಿಯ ಲೋನ್ ಕೊಡುವುದರ ಮೂಲಕ ವಾಪಸ್ ಆ ಲೋನು ಬಡ್ಡಿ ಸಮೇತ ಬಂದಿರುವ ಪರಿಣಾಮವಾಗಿ 1,04,000 ಕೋಟಿ ರೂಪಾಯಿ ಲಾಭ ಆಗಿದೆ. ಬೇರೆ ಅವರ 10 ವರ್ಷದಲ್ಲಿ, ಇನ್ ದೇರ್ 10 years it was 85,000 crores of loss was there. ಇಡೀ ದೇಶದೊಳಗೆ ಎಲ್ಲೂ ಕೂಡ ವಿದ್ಯುತ್ತಿನ ಕೊರತೆ ಇಲ್ಲ, ಇಡೀ ದೇಶದೊಳಗೆ ಎಲ್ಲೂ ರಸ್ತೆ ಕೊರತೆ ಇಲ್ಲ. ಒಂದು ಕಾಲದಲ್ಲಿ 2012ನೇ ಇಸ್ವಿ ಒಳಗೆ, ನಾ ಬಹಳ ಹಿಂದಿಂದ ಹೇಳ್ತಾ ಇಲ್ಲ, 62 ಕೋಟಿ ಜನ ಕತ್ತಲಲ್ಲಿ ಇದ್ರು. ಕಂಟ್ರಿ ಸೆಕ್ಯೂರಿಟಿ ವಾಸ್ ಇನ್ ಸ್ಟೇಕ್. ಆದ್ರೆ ಇವತ್ತು ಭಾರತ, ವಿ ಆರ್ ದಿ ನೆಟ್ ಎಕ್ಸ್ಪೋರ್ಟರ್ ಆಫ್ ದಿ ಎಲೆಕ್ಟ್ರಿಸಿಟಿ. ಇವತ್ತು ಬೇರೆ ದೇಶಕ್ಕೆ ಇಲೆಕ್ಟ್ರಿಸಿಟಿ ಕೊಡುವಷ್ಟು ತಾಕತ್ತು ಇವತ್ತು ಭಾರತಕ್ಕೆ ಬಂದಿದೆ ಸ್ನೇಹಿತರೆ. ಈ ಇನ್ಫ್ರಾಸ್ಟ್ರಕ್ಚರ್ ಏನು ಕ್ರಿಯೇಟ್ ಆಗ್ತಾ ಇದೆಯಲ್ಲ, ಈ ಇನ್ಫ್ರಾಸ್ಟ್ರಕ್ಚರು ಭಾರತದಲ್ಲಿ ಇವತ್ತು ಇನ್ವೆಸ್ಟ್ಮೆಂಟ್ಗೆ ಆದ್ಯತೆ ಸಿಗ್ತಾ ಇದೆ. ದೇರ್ ಇಸ್ ಎ ಗ್ರೇಟ್ ಅಪಾರ್ಚುನಿಟಿ ಫಾರ್ ದಿ ಇನ್ವೆಸ್ಟ್ಮೆಂಟ್. ಒಂದು ಕಾಲದಲ್ಲಿ ವರ್ಲ್ಡ್ ಫ್ಯಾಕ್ಟರಿ ಯಾವುದು ಅಂತ ಕೇಳಿದ್ರೆ ಏನ್ ಹೇಳ್ತಾ ಇದ್ರು? ದ ರಿಪ್ಲೈ ವಾಸ್ ವೆರಿ ನ್ಯಾಚುರಲಿ ಚೈನಾ. ನಾನು ನಿಮಗೆ ಹೇಳಿ ಹೋಗ್ತಾ ಇದ್ದೇನೆ, ಇವತ್ತು ಬರುವ ಇನ್ನು ಮೋದಿ ಅವರ ಇನ್ನು ಮುಂದಿನ 10 ವರ್ಷದಲ್ಲಿ ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ದ ವರ್ಲ್ಡ್ ಫ್ಯಾಕ್ಟರಿ. ಎಂಟೈರ್ ಜಗತ್ತಿಗೆ ಬೇಕಾಗುವಂತಹ ಎಲ್ಲ ಬೇಕು ಬೇಡಗಳನ್ನ ಸಪ್ಲೈ ಮಾಡುವಂತಹ ತಾಕತ್ತು ಭಾರತಕ್ಕಿದೆ. ಒಂದು ಭಾರತದಲ್ಲಿ ಅದಕ್ಕೆ ಬೇಕಾದಂತ ಮಾಡ್ತಾ ಇರುವಂತಹ ಒಂದು ವ್ಯವಸ್ಥೆ, ಇನ್ನೊಂದು ಕಡೆ ನಮ್ಮ ದೇಶದಲ್ಲಿರುವಂತಹ ಯುವ ಶಕ್ತಿ. ಇಂಡಿಯಾ ಇಸ್ ದಿ ಮೋಸ್ಟ್ ಯಂಗ್ ಕಂಟ್ರಿ, ಭಾರತ್ ಇಸ್ ದಿ ಮೋಸ್ಟ್ ಯಂಗ್ ಕಂಟ್ರಿ. 65 ಕೋಟಿ ಜನ ಇದ್ದಾರೆ ಇವತ್ತು ನಮ್ಮ ದೇಶದೊಳಗೆ ಕೆಲಸ ಮಾಡಲಿಕ್ಕೆ ತಯಾರಿದ್ದಾರೆ. ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು, ಅವರಿಗೆ ಅವಕಾಶಗಳನ್ನು ಕೊಡಬೇಕು. ಈ ಎಲ್ಲ ಸಮಗ್ರತೆಯನ್ನು ಇಟ್ಟುಕೊಂಡು 2047ರ ಭಾರತ ಅದು ವಿಕಸಿತ ಭಾರತ ಆಗಬೇಕು. 2047ರ ಭಾರತ ಅದು ನಂಬರ್ 1 ಭಾರತ ಆಗಬೇಕು.
19ನೇ ಶತಮಾನ ಇಂಗ್ಲೆಂಡಿನ ಶತಮಾನ ಆದರೆ 20ನೇ ಶತಮಾನ ಅಮೆರಿಕದ ಶತಮಾನ ಆದರೆ 21ನೇ ಶತಮಾನ ಅದು ಭಾರತದ ಶತಮಾನವನ್ನು ಮಾಡುವಂಥ ಸಂಕಲ್ಪದೊಂದಿಗೆ ಇವತ್ತು ಕೆಲಸ ನಡೀತಾ ಇದೆ. ಆ ಸಂಕಲ್ಪದ ಒಂದು ಭಾಗವಾಗಿ ಇವತ್ತು ಶಿವಮೊಗ್ಗ ಡೆವಲಪ್ಮೆಂಟ್ನಲ್ಲಿ ನಮ್ಮ ರಾಘವೇಂದ್ರ ಅವರು ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಅತ್ಯದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಈ ಒಂದು ಕೆಲಸವನ್ನು ಮಾಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆ ಹೇಳ್ತಾ, ಯಾರೋ ಚೀಟಿ ಕೊಟ್ಟರು ಭಯೋತ್ಪಾದನೆ ಮತ್ತು ರಾಮ ಮಂದಿರ ಬಗ್ಗೆ ಮಾತಾಡ್ರಿ ಅಂತ ಮಾತಾಡೋದು ಭಾಳ ಜನ ಇದ್ದಾರೆ ಇನ್ನು. ಆದರೆ ಇಷ್ಟು ಮಾತ್ರ ಹೇಳ್ತೀನಿ ನಾನು, ಎಲ್ಲಿ ಬೇಕಾದಲ್ಲೇ ಬಾಂಬ್ಗಳ ಸ್ಫೋಟ ಆಗಿ ಭಾಳ ಆರಾಮಾಗಿ ಓಡಿ ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ಸಿದ್ದರಾಮಯ್ಯನವರ ಸರ್ಕಾರದ ಒಂದು ಲಾಪರವಾಹಿಯಿಂದ ಬೇಜವಾಬ್ದಾರಿತನದಿಂದ ಒಂದು ಘಟನೆ ಆಗಿದೆ. ಆದರೆ ಓವರಾಲ್ ದೇಶದೊಳಗೆ ಭಯೋತ್ಪಾದನೆ 90% ಕಮ್ಮಿ ಆಗಿದೆ. ಯಾಕಂದ್ರೆ ಯಾರು ಭಯೋತ್ಪಾದಕರು ಒಳಗೆ ಬಂದು ಇಲ್ಲಿ ಬಾಂಬ್ ಬಿಟ್ಟು ಹೋಗ್ತಾ ಇದ್ರು ಅವರ ಕಾಲದಲ್ಲಿ ಅದಕ್ಕೆ ನಾವು ಮೊಂಬತ್ತಿ ಹಚ್ಚು ಅಳತಾ ಅಮೆರಿಕಾದ ಕಡೆ ಹೋಗಿ ನೋಡ್ರಿ ನಮ್ಮನ್ನು ಕಾಪಾಡ್ರಿ ಅಂತ ಹೇಳ್ತಾ ಇದ್ವಿ. ಆ ಸ್ಥಿತಿಯಿಂದ ಇವತ್ತು ಯಾರು ಭಯೋತ್ಪಾದನೆಯನ್ನು ಮಾಡ್ತಾರೋ ಅವರ ಮನೆಯ ಹೊಕ್ಕು ಅಂದರೆ ಪಾಕಿಸ್ತಾನಕ್ಕೆ ಹೊಕ್ಕು ಹೊಡೆದ ನಂತರ ಇವತ್ತು ದೇಶದಲ್ಲಿ ಬದಲಾವಣೆ ಆಗಿದೆ. ಮತ್ತು ಇದು ಝೀರೋ ಟಾಲರೆನ್ಸ್ ಟು ಟೆರರಿಸಂ, ಇದು ನಮ್ಮ ನೀತಿಯಾಗಿದೆ. ರಾಮ ಮಂದಿರ ನಮ್ಮ ಸಾಂಸ್ಕೃತಿಕ ಪುನರುತ್ಥಾನವನ್ನು ನಾವು ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಇನ್ನೂ ಅನೇಕ ಬದಲಾವಣೆಗಳಾಗಲಿವೆ. ಆ ಬದಲಾವಣೆಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆದಾಗ ಅತ್ಯಂತ ವಿಶ್ವಾಸದಿಂದ ಅವರು ನಮ್ಮ ನಾಯಕರು ಅಂತ ಒಪ್ಪಿ 2 ಕೈಗಳನ್ನು ಎತ್ತಲಿಕ್ಕೆ ಅಲ್ಲಿ ರಾಘವೇಂದ್ರ ಅವರು ಇರ್ತಾರೆ ಅಂತ ನಾನು ಭಾವಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.